ಇದು ಮಾಡಬೇಕಾದ್ರೆ ಕನ್ನಡ ಹೋರಾಟಗಾರರು ಅಮಾಯಕ ಹೋರಾಟಗಾರನ ಜೈಲಿಗೆ ಕಳಿಸಿರೋದನ್ನ ಕಳಿಸಿ ಈ ಸಭೆ ಮಾಡಬೇಕಾದ್ರೆ ದೊಡ್ಡ ಹರಸಾಹಸ ಆಗಿದೆ. ನಾವು ಮೊದಲನೇದಾಗಿ ನಿನ್ನೆ ಪ್ಯಾಲೇಸ್ ಕಿಂಗ್ ಕೋರ್ಟ್ ಅನ್ನ ಬುಕ್ ಮಾಡಿದ್ವಿ. ನಮ್ಗೆ ಸದಾಶಿವನಗರದಲ್ಲಿ ಅವಕಾಶ ಮಾಡಿಕೊಂಡಿಲ್ಲ ಪೊಲಿಟಿಷಿಯನ್ ಅಲ್ಲಿ. ಅದಾದ್ಮೇಲೆ ಇಲ್ಲಿ ನಿನ್ನೆ ಮಧ್ಯಾಹ್ನ ಬುಕ್ ಮಾಡಿದ್ವಿ. ಇಲ್ಲೂ ಸಹ ಅನೇಕ ತೊಂದರೆಗಳಾದರೂ ಸಹ ನಮ್ಮ ಪೊಲೀಸ್ ಅಧಿಕಾರಿಗಳು ಕೊನೆ ರಾತ್ರಿ 11 ಗಂಟೆಗೆ ನಮ್ಮ ಇನ್ಸ್ಪೆಕ್ಟರ್ ACP ಸಪೋರ್ಟ್ ಮಾಡಿ DCP ಅವರು ನಮ್ಗೆ ಬೆಂಬಲ ಕೊಟ್ಟು ಕೊನೆಗೆ ಅವಕಾಶ ಮಾಡಿಕೊಟ್ರು. ಗೊಂದಲದಲ್ಲಿ ಸಭೆ ನಡೆದಿದೆ ಅಂತ ತಪ್ಪಾಗಲ್ಲ. ಇವತ್ತು ಆದರೂ ಸಹ ಎಲ್ಲ ಕನ್ನಡ ಪರ ಸಂಘಟನೆಗಳು ಯಾಕೆ ಸೇರ್ತೀವಿ ಅಂದ್ರೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ 1000 ಇರ್ಬೋದು, ಆದ್ರೆ ಕನ್ನಡದ ವಿಷಯ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಯಾವುದೇ ನಾಯಕರಾದರೂ ಪ್ರಶ್ನೆ ಇಲ್ಲ. ಅಮಾಯಕ ಹೋರಾಟಗಾರರು ಇವತ್ತು ಜೈಲಲ್ಲಿದ್ದಾರೆ. ಇಲ್ಲ ಸಲ್ಲದ ಕೇಸ್ಗಳನ್ನ ಹಾಕಿ ಅವ್ರನ್ನ ಕಮ್ಮಿ ಹಿಂದ್ಗಡೆ ಹೋಗುವ ರೀತಿ ಮಾಡಿದೀರಾ. ಇಲ್ಲೆಲ್ಲ ಕೂತಿರುವಂತ ಹೋರಾಟಗಾರರು ನಮ್ಗೆ ದುಡಿಮೆ ಇದೆಯಾ ಇಲ್ವಾ ಅನ್ನುವಂಥದ್ದು ಯಾರು ಕೇಳಿಲ್ಲ, ನಮ್ಗೆ ಆರೋಗ್ಯ ಸರಿ ಇದೆಯಾ ಇಲ್ವಾ ಅಂತ ಯಾರು ಕೇಳಿಲ್ಲ. ಆದ್ರೆ ನಮ್ಮನ್ನೆಲ್ಲ ಇವತ್ತಿನ ತನಕ ನಮ್ಮ ಮೇಲೆ ಹಾಕಿರುವಂತಹ ಕೇಸ್ಗಳನ್ನ ತೆಗೆದೇನೆ ಜೈಲಿಗೆ, ಮನೆಗೆ, ಕೋರ್ಟ್ಗೆ, ಮನೆಗೆ, ವಾರಕ್ಕೆ 3 ಸತಿ ನಮ್ಮ ಡ್ಯೂಟಿ ಕೋರ್ಟ್ ಆಗುತ್ತೆ. ನಮಗೂ ಬದುಕಿದೆ, ನಮಗೂ ಕುಟುಂಬ ಇದೆ, ನಮಗೂ ಹೆಂಡತಿ ಮಕ್ಕಳಿದೆ. ಆದ್ರೆ ನಮ್ಮನ್ನ ಯಾವುದೇ ಸರ್ಕಾರಗಳು, ಯಾವುದೇ ರಾಜಕೀಯ ಪಕ್ಷ ಬಂದ್ರು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾತ್ರ ನಮ್ಗೆ ಬೆಂಬಲವನ್ನ ಕೊಡ್ತಾರೆ. ಆಡಳಿತ ಪಕ್ಷಕ್ಕೆ ಬಂದವಾಗ ನಮ್ಮನ್ನ ತುಳಿಯುವಂತ ಕೆಲಸ, ನಮ್ಗೆ ಲಾಠಿ ಏಟ್ಗಳನ್ನ ಕೊಡುವಂತ ಕೆಲಸ, ನಮ್ಮನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ನಾವು ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ ಸರ್ಕಾರನೇ ಕಾನೂನು ಮಾಡಿದೆ. ಯಾವುದೇ ಅಂಗಡಿ ಲೈಸೆನ್ಸ್ ತಗೋಬೇಕಾದ್ರೆ ಸರ್ಕಾರ 60 ಭಾಗ ಕನ್ನಡದಲ್ಲಿ ಇರ್ಬೇಕಂತ ಕಾನೂನು ಮಾಡಿದೆ. ಆದ್ರೆ ಇಲ್ಲಿ ತನಕ ಯಾವುದೇ ಸರ್ಕಾರಗಳು ಜಾರಿಗೆ ತಂದಿಲ್ಲ. ಆ ಕಾನೂನನ್ನು ಜಾರಿಗೆ ತರದೆ ಅಧಿಕಾರಿಗಳು ಮಾಡಿರುವ ತಪ್ಪಿಗೆ ವರ್ಷಗಟ್ಟಲೆಯಿಂದ ಇವತ್ತಿನಿಂದಲ್ಲ ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ್ ಅವರಿಂದ ಇನ್ನು ಅವ್ರಿಗಿಂತ ಹಿರಿಯ ಹೋರಾಟಗಾರರು ನಾಮಫಲಕಕ್ಕಾಗಿ, ಕನ್ನಡಕ್ಕಾಗಿ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ. ನಿರ್ಲಕ್ಷ್ಯ ಮಾಡಿರೋದು ಯಾರು? ಅಧಿಕಾರಿಗಳು, ರಾಜಕೀಯ ಪಕ್ಷಗಳು, ನಾವಲ್ಲ. ನಾವು ಹೋರಾಟ ಮಾಡಕ್ ರಸ್ತೆಗಿಳಿದವಾಗ ಹೆಚ್ಚು ಕಮ್ಮಿ 1-2 ಕಲ್ಲೋ ಸೊಲ್ಲೋ ಬೀಳ್ಬೋದು. ಕುವೆಂಪು ಅವರು ಹೇಳಿರೋ ತರ ಉದ್ದೇಶ ಪೂರ್ವಕವಾಗಿ ಕಲ್ಲೊಡಿಕೆ ಬರಲ್ಲ. ನಮ್ಗೆ ಕೆಲಸಗಳು ಬೇಕಾದಷ್ಟಿದ್ದಾವೆ, ಜೀವನ ಇದೆ ನಮ್ಗೆ. ಅದನ್ನ ಉದ್ದೇಶ ಪೂರ್ವಕವಾಗಿ ಅವ್ರ ಮೇಲೆ ಅನೇಕ ಡಕಾಯಿತಿ, ದರೋಡೆ ಕೇಸ್ಗಳನ್ನ ಹಾಕಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದಾರೆ ಅಂತ ಹಾಕಿ ಜೈಲಿಗೆ ಹಾಕ್ತಿರಲ್ವಾ? ಕಳ್ಳರ, ಡಕಾಯಿತರ ಏನ್ ಮಾಡಿದೀವಿ? ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ ಕನ್ನಡಿಗರಿಗೆ ಬದುಕಲಿಕ್ಕೆ ಆಗ್ತಾ ಇದೆ. ಇವತ್ತು ದಿನನಿತ್ಯ ಐಟಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯ್ಸ್ಗೆ ದಿನನಿತ್ಯ ಅವ್ರ ಮೇಲೆ ದಾಳಿ ನಡೀತಾ ಇದೆ. ಕನ್ನಡದ ಭಾಷೆ ಮೇಲೆ ದಾಳಿ ನಡೀತಾ ಇದೆ, ಕನ್ನಡಿಗರ ಮೇಲೆ ದಾಳಿ ನಡೀತಾ ಇದೆ. ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಕೆಲಸ ಇಲ್ಲ. ಹೋರಾಟ ಮಾಡಿದ್ರೆ ನಮ್ಮ ಕೇಸ್ಗಳನ್ನ ತೆಗಿದೇನೆ. ಮೂಲಭೂತವಾದಿಗಳ ವಿರುದ್ಧ ಬೆಂಕಿ ಹಚ್ಚಿದ್ರೆ ಕೇಸ್ ತೆಗಿಲಿಕ್ಕೆ ಪ್ರಯತ್ನ ಪಡ್ತೀರಾ. ಧರ್ಮದ ಪರವಾಗಿ ಹೋರಾಟ ಮಾಡಿದ್ರೆ, ಹೊಡೆದಿದ್ರೆ ಅವ್ರ ಮೇಲೆ ಕೇಸ್ ತೆಗಿತೀರಾ. ಯಾರಿಗೂ ಹೊಡೆದಿಲ್ಲ, ಡಕಾಯಿತಿ ಮಾಡಿಲ್ಲ, ದರೋಡೆ ಮಾಡಿಲ್ಲ. ಕನ್ನಡ ಹೋರಾಟಗಾರರ ಮೇಲೆ ಯಾಕೆ ಮಲತಾಯಿ ಧೋರಣೆ? ಈ ಕೂಡಲೇ ಸರ್ಕಾರ ಅವ್ರ ವಿರುದ್ಧ ಇರುವಂತಹ ಕೇಸ್ಗಳನ್ನ ತೆಗಿಬೇಕು. ಕನ್ನಡ ಏನು ಫೆಬ್ರವರಿ 28ನೇ ತಾರೀಕು ಸರ್ಕಾರ ಗಡುವು ಕೊಟ್ಟಿದೆ, ಅದ್ರ ಒಳಗಡೆ ಕನ್ನಡ ನಾಮಫಲಕ ಬದಲಾವಣೆ ಆಗಬೇಕು. ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ಕೆಲಸವನ್ನ ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡೋದ್ರ ಮುಖಾಂತರ